ದೊಡ್ಡ ದೊಡ್ಡ ಜನ ದೇವ್ರಿಗೆ ಹೆದರ್ತಾರೆ ಇಲ್ಲ ಗೊತ್ತಿಲ್ಲ, ಆದ್ರೆ ಪತ್ರಿಕಾಕರ್ತರಿಗೆ ಮಾತ್ರ ಹೆದರ್ತಾರೆ ಅವರು. ಕೋಟ್ಯಾಧೀಶ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಪ್ರೆಸಿಡೆಂಟ್ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ನೀವು ಹೇಳೋದು ನೀವು ತಪ್ಪು ಮಾಡಿರಿ ಅಂತ ಕರೆಕ್ಟಾಗಿ ಹೇಳೋರು ಯಾರಂದ್ರೆ ಪತ್ರಿಕಾಕರ್ತರು. ನೀವು ಇದನ್ನ ತಪ್ಪು ಮಾಡಿರಿ, ಇದನ್ನ ತಿದ್ದುಕೊಡ್ರಿ, ಇನ್ನೊಮ್ಮೆ ಇದನ್ನ ಮಾಡಬೇಡ್ರಿ ಅಂತ ಹೇಳುವಂಥ ಧೈರ್ಯ ಯಾರ್ಯಾರು ಇದ್ರೆ ಪತ್ರಿಕಾಕರ್ತರಿಗೆ. ಪತ್ರಿಕಾ ರಂಗ ಅಂತಂದ್ರೆ ಅದು ಇಡೀ ಜಗತ್ತಿನ ಒಂದು ಪ್ರಾಣ, ಅದು ಇಡೀ ಜಗತ್ತಿನ ಒಂದು ಪ್ರಾಣ. ಈ ಸರ್ಕಾರವನ್ನು ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡೋದು ಪತ್ರಿಕಾರಂಗನ. ಪತ್ರಿಕಾರಂಗ ಏನಾದರೂ ಸಮಾಜದಲ್ಲಿ ಏನಾದರೂ ತೊಂದರೆ ಆದ್ರೆ ಅದನ್ನು ಸರಿ ಮಾಡೋದು ಪತ್ರಿಕಾರಂಗನ. ದೊಡ್ಡ ದೊಡ್ಡ ಜನ ದೇವ್ರಿಗೆ ಹೆದರ್ತಾರೆ ಇಲ್ಲ ಗೊತ್ತಿಲ್ಲ, ಆದರೆ ಪತ್ರಿಕಾಕರ್ತರಿಗೆ ಮಾತ್ರ ಹೆದರ್ತಾರೆ ಅವರು. ಯಾವುದೇ ಇರಲಿ, ಕೋಟ್ಯಾಧೀಶ ಇಲ್ಲ, ಪ್ರೈಮ್ ಮಿನಿಸ್ಟರಿಂದ ಹಿಡ್ಕೊಂಡು ಬೆಕ್ಕದಾಗ ಇರಲಿ ಅವರೆಲ್ಲ ಇರೋದು ಯಾರ ಸಲುವಾಗಿ? ಪತ್ರಿಕಾಕರ್ತರ ಸಲುವಾಗಿ ಹೆದರ್ತಾರೆ ಅವರು. ಪತ್ರಿಕೆದವ್ರು ಬಂದಾರ ಅಂದ್ರೆ ಮುಗಿದೋದು ನೋಡು, ಮೈಯೆಲ್ಲ ಕಣ್ಣಾಗಿ ನಿಂದಿರ್ತಾವೆ. ಯಾಕಂತಂದ್ರೆ ಮನುಷ್ಯನಿಗೆ ನಮ್ಮನ್ನು ಸರಿ ಮಾಡೋರವರು. ನಾವು ತಪ್ಪು ಮಾಡ್ತಿರ್ತೀವಿ, ತಪ್ಪು ಮಾಡಿದ್ದನ್ನು ಈ ಜಗತ್ತಿನಾಗ ನೀ ತಪ್ಪು ಮಾಡಿ ಅಂತಂದು ತಂದೆ ತಾಯಿ ಸಹಿತ ಹೇಳಂಗಿಲ್ಲ. ತಂದೆ ತಾಯಿ ಸಣ್ಣವರಿದ್ದಾಗ ಹೇಳ್ತಾರೆ, ನೀ ತಪ್ಪು ಮಾಡ್ತಿತ್ತಮ್ಮ ಸರಿ ಮಾಡ್ಕೊಂತ. ಅದು ದೊಡ್ಡ ಹುಡುಗರು ಆದ್ಮೇಲೆ ತಂದಿನೂ ಹೇಳಂಗಿಲ್ಲ, ತಾಯಿನೂ ಹೇಳಂಗಿಲ್ಲ. ಎಲ್ಲಿ ಬಿಡೋ ಮಾರ, ದೊಡ್ಡ ಹುಡುಗರು ಎಲ್ಲಿ ತಪ್ಪು ತಿಳ್ಕೊತಾವು ಅಂತ ತಿಳ್ಕೊಂಡು ನಮಗೆಲ್ಲಿ ಸುಮ್ಮನೆ ಒಂದು 2 ತುತ್ತು ಅನ್ನ ಕೊಡ್ತಾರೆ, ಉಣ್ಕೊಂಡು ಕುಂಡ್ರು ಅಂತಾರೆ. ಅದು ಮತ್ತೆ ಎಲ್ಲಿ ಕಟ್ಟಾಗೋದು ಮಕ್ಕಳಿಗೆ ಅಂತಂದು ತಂದೆ ತಾಯಿ ಸಹಿತ ಹೇಳಂಗಿಲ್ಲ. ಆದರೆ ನೇರವಾಗಿ ಆ ಹುಡುಗನಿಗೆ, ಆ ವ್ಯಕ್ತಿಗೆ, ಕೋಟ್ಯಾಧೀಶ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಪ್ರೆಸಿಡೆಂಟ್ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ನೀವು ಹೇಳೋದು ನೀವು ತಪ್ಪು ಮಾಡಿರಿ ಅಂತ ಕರೆಕ್ಟಾಗಿ ಹೇಳೋರು ಯಾರಂದರೆ ಪತ್ರಿಕಾಕರ್ತರು. ಅವ್ರನ್ನ ಬಿಟ್ಟು ಜಗತ್ತಿನಾಗ ಯಾರೂ ಹೇಳಂಗಿಲ್ಲ. ಮುಖದ ಮೇಲೆ ಹೇಳ್ತಾರೆ, ನೀವು ಇದನ್ನು ತಪ್ಪು ಮಾಡಿರಿ, ಇದನ್ನು ತಿದ್ದುಕೊಡ್ರಿ, ಇನ್ನೊಮ್ಮೆ ಇದನ್ನು ಮಾಡಬೇಡ್ರಿ ಅಂತ ಹೇಳುವಂಥ ಧೈರ್ಯ ಯಾರ್ಯಾರು ಇದ್ದರೆ ಪತ್ರಿಕಾಕರ್ತರಿಗೆ. ಅದಕ್ಕಾಗಿ ನಮ್ಮ ತಪ್ಪುಗಳನ್ನು ನಮಗೆ ಎತ್ತಿ ತೋರಿಸಿ ಮತ್ತು ಅದನ್ನು ಸರಿ ಮಾಡಿಕೊಳ್ಳುವಂಥ ಒಂದು ಮಾರ್ಗವನ್ನು ಹೇಳಿಕೊಡ್ತಾರೆ ಅವರು. ಹಿಂಗೆ ಮಾಡಿದ್ರೆ ಚಲೋ ಆಗತ್ರಿ ಅಂತ ಮಾರ್ಗವನ್ನು ಹೇಳಿಕೊಡ್ತಾರೆ. ಅದಕ್ಕಾಗಿ ಸಮಾಜ ಏನಾದರೂ ಕೆಟ್ಟರೆ ಸಮಾಜವನ್ನು ತಿದ್ದುವಂಥದ್ದು, ಸರ್ಕಾರ ಅಡ್ಡದಾರಿ ತುಳು ಸರ್ಕಾರವನ್ನು ತಿದ್ದುವಂಥದ್ದು, ಧಾರ್ಮಿಕ ರಂಗ ಕೆಡ್ತಂದ್ರೆ ಅದನ್ನು ತಿದ್ದುವಂಥದ್ದು, ಎಲ್ಲವನ್ನು ಸರಿಪಡಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ ನೇರವಾಗಿ ತಪ್ಪುಗಳನ್ನು ಕಂಡುಹಿಡಿದು ಆ ತಪ್ಪಿನಿಂದ ಸಮಾಜಕ್ಕೆ ಎಷ್ಟು ತೊಂದರೆ ಆಗತ್ತೆ ಅಂತ ಹೇಳಿ ಅದನ್ನು ಮತ್ತೆ ತಪ್ಪು ಆಗಲಾರ್ದಂಗೆ ಸರಿಪಡಿಸ್ಕೊಳ್ಳಂಗೆ ಬುದ್ಧಿ ಹೇಳ್ತಕ್ಕಂಥ ಒಂದು ಶಕ್ತಿ ಇರೋದು. ಅದಕ್ಕಂದ್ರೆ ಪತ್ರಿಕಾರಂಗಕ್ಕೆ, ಪತ್ರಿಕಾಕರ್ತರಿಗೆ. ಅದನ್ನು ಬಿಟ್ಟರೆ ಮತ್ತು ಯಾರಿಗೆ ಈ ಜಗತ್ತಿನಾಗ ಯಾರೇ ಧರ್ಮಗುರು ನಮ್ಮಂಥವ್ರು ಸಹಿತ ನೇರವಾಗಿ ಹೇಳಂಗಿಲ್ಲ, ಎಲ್ಲ ತಪ್ಪು ತಿಳ್ಕೊತಾರೋ ಅಂತಂದು ನೇರವಾಗಿ ಹೇಳಂಗಿಲ್ಲ. ಹೋಲ್ ಬಿಡಮ್ಮ ಅವ್ರವ್ರು ಮಾಡಿದ್ದವ್ರು ಮಾಡಲಿ ಅಂತಂದು, ಯಾಕೆ ಕೆಟ್ಟ ಆಗ್ಬೇಕಂತೇಳಿ. ಹಂಗೆ ನಮ್ಮಂಥವ್ರು ಸಹಿತ ತಪ್ಪು ಮಾಡಿದವ್ರಿಗೆ ಹೇಳಕ್ಕೆ ನಾವು ಹಿಂದಿರ್ತೀವಿ, ಆದರೆ ಅವ್ರು ಮಾತ್ರ ಒಟ್ಟೆ ಹೇಳಂಗಿಲ್ಲ. ಅದೊಂದು ದೊಡ್ಡ ಶುದ್ಧವಾದಂಥ ಕಾಯಕ, ಶುದ್ಧವಾದಂಥ ಕರ್ತವ್ಯ ಅಂತ ತಿಳ್ಕೊಂಡು ಹೇಳಿ ಅದನ್ನು ಮಾಡ್ತಾರೆ. ಇದರಿಂದ ಅವರು ಪತ್ರಿಕಾಕರ್ತರು ಬಂದ್ರಂದ್ರೆ ಎಲ್ಲರೂ ಮೈ ಅಲರ್ಟ್ ಆಗಿ ನಿಂತ್ರು. ಅದಕ್ಕಾಗಿ ಇಂಥ ಅದ್ಭುತವಾದಂಥ ಶಕ್ತಿ ಸಮಾಜ, ಧರ್ಮ, ರಾಷ್ಟ್ರ, ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು ಇವರೆಲ್ಲರನ್ನೂ ಸರಿಪಡಿಸ್ತಕ್ಕಂಥ ಒಂದು ಮಹಾಶಕ್ತಿ ಎದಕ್ಕೈತೆ ಅಂದರೆ ಪತ್ರಿಕೆಗೈತಿ. ಅದಕ್ಕಾಗಿ ಪತ್ರಿಕಾರಂಗ ಯಾವತ್ತೂ ಕೂಡ ಬಲಿಷ್ಠಗೊಳ್ಳಬೇಕು, ಪತ್ರಿಕಾಕರ್ತರು ಬಲಿಷ್ಠಗೊಳ್ಳಬೇಕು, ಪತ್ರಿಕಾರಂಗ ಬಲಿಷ್ಠಗೊಳ್ಳಬೇಕು. ಅಂದಾಗ ನಮ್ಮ ದೇಶ, ಸಮಾಜ, ರಾಷ್ಟ್ರ ಮತ್ತು ಎಲ್ಲ ದೊಡ್ಡ ವ್ಯಕ್ತಿಗಳೇನು ತಪ್ಪು ಮಾಡ್ತಿರ್ತಾರಲ್ಲ ಅವರೆಲ್ಲರೂ ಸರಿ ದಾರಿಯಲ್ಲಿ ಇರ್ತಾರೆ. ಅದಕ್ಕಾಗಿ ಇವತ್ತಿನ ದಿವಸ ವಿಶ್ವ ಪತ್ರಿಕಾ ದಿನಾಚರಣೆಗೆ ಅತ್ಯಂತ ಮುಖ್ಯವಾದದ್ದಂತೆ ಪತ್ರಿಕಾಕರ್ತರು ಮತ್ತು ಅದರ ಜೊತೆಗೆ ಪತ್ರಿಕೆಯನ್ನು ವಿತರಿಸುವವರು ಬಹಳ ಮುಖ್ಯ ಅಂತ ನನಗನ್ನಿಸ್ತೈತಿ. ಅದಕ್ಕೆ ಆ ದಿಸೆಯಲ್ಲಿ ಇವತ್ತಿನ ದಿವಸ ವಿಶ್ವ ಪತ್ರಿಕೆ ದಿನಾಚರಣೆಯಲ್ಲಿ ಈ ಪತ್ರಿಕಾರಂಗಕ್ಕೇ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥ ಪತ್ರಿಕಾಕರ್ತರಿದ್ದಾರೆ. ಎಷ್ಟಂತಂದರೆ FBI ಅಂತಂದು ಐತೆ, ಒಂದು ಫೆಡ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಂದು ಭಾರಿ ಅದ್ಭುತ ಐತೆ. ಅದು ಅಮೇರಿಕಾದ್ದದು. ಇಂಡಿಯಾದೊಳಗೆ CBI ಐತಿ. ಹಿಂಗೆ ಎಲ್ಲ ರಾಷ್ಟ್ರದೊಳಗೂ ಹಿಂಗೆ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅದಾವೆ, ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್. ಇವ್ರಿಗೆ ಗೊತ್ತಿಲ್ಲದ ವಿಚಾರ ಪತ್ರಿಕಾಕರ್ತರಿಗೆ ಗೊತ್ತಿರ್ತೈತಿ. ಇವ್ರಿಗಿಂತಲೂ ಹೆಚ್ಚು ಸ್ಪೈ ಆಗೋಕ್ಕಾರ ಅವರು. ಪತ್ರಿಕಾಕರ್ತರು ಇಂಥಲ್ಲಿ ಒಂದು ಸ್ಮೆಲ್ ಬಂದತೆ ಅಂದರೆ ಅವರೊಳಗೆ ಇದ್ದುಕೊಂಡು ಅವರೊಳಗೆ ಕೆಲಸ ಮಾಡಿ ರಿಸ್ಕ್, ಭಯಂಕರ ಪ್ರಾಣದ ರಿಸ್ಕ್ ತೊಗೊತಾರೆ. ಯುದ್ಧ ನಡೆದ ಸಂದರ್ಭದಲ್ಲಿ ಸಿರಿಯಾ ದೇಶಕ್ಕೆ ಹೋಗಿದ್ರು ಅವರು ಪತ್ರಿಕಾಕರ್ತರು, ಮತ್ತು ಇಲ್ಲಿಗೆ ಅಫ್ಘಾನಿಸ್ತಾನಕ್ಕೆ ಹೋಗಿದ್ರು. ಇವ್ರು ಏನೇನು ಮಾಡ್ತಾರೆ ನೋಡೋಣ ಅಂತಂದು ಅಲ್ಲಿ ಯಾರು ಹೊಸಬ್ರು ಕಂಡಾರಂದ್ರೆ ಗುಂಡ ಹಾಕ್ತಾರೆ ಉಗ್ರಗಾಮಿಗಳವರು. ಅಂಥಲ್ಲಿ ಸಹಿತ ಇವರು ಪತ್ರಿಕಾಕರ್ತರು ವರ್ಷಗಟ್ಟಲೆ ಇರ್ತಾರೆ. ಇವರು ಅವ್ರ ಕಡೆ ಅವ್ರ ಜೊತೆಗೆ ಇದ್ದ ಎಲ್ಲ ವಿಷಯ ಸಂಗ್ರಹ ಮಾಡಿ ಈ ಸಾಮಾಜಿಕ ಜಗತ್ತಿಗೆ ಅದನ್ನು ಮಾಹಿತಿ ಮಾಡಿಕೊಡ್ತಾರೆ. FBI ಆದರೂ ಹೋಗಂಗಿಲ್ಲ, CBI ಅದರಲ್ಲಿ ಹೋಗಂಗಿಲ್ಲ. ಅಂಥಲ್ಲಿ ರಿಸ್ಕ್ ಇದ್ದಂತಲ್ಲಿ ಅದನ್ನು ಹೋಗಿ ವಿಷಯಗಳನ್ನು ತಿಳ್ಕೊಂಡು ಜನರಿಗೆ ತಿಳಿಸ್ತಾರೆ.
ಇಂಥದ್ರೊಳಗೆ ಒಂದೊಂದು ಸಲ ಪತ್ರಿಕಾಕರ್ತರು ಸಿಕ್ಕ ಹಾಕೊಂಡ್ಬಿಡ್ತಾರೆ. ಸಿಕ್ಕ ಹಾಕೊಂಡಾಗ ಇಷ್ಟು ಕೆಟ್ಟ ಮಾಡ್ಯಾರ, ನಿಲ್ಲಿಸಿ ಕತ್ತು ಕಡ್ದಾರ ಅವ್ರನ್ನ ಉಗ್ರಗಾಮಿಗಳು. ಇಂಥ ಒಂದು ಕಷ್ಟದ ದಿನಗಳನ್ನು ಸಹಿತ ತಮ್ಮ ಪತ್ರಿಕಾ ರಂಗದ ಸಲುವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಪತ್ರಿಕಾಕರ್ತರಿದ್ದಾರೆ. ಅವರನ್ನು ಭಾಳ ಸ್ಮರಣೆ ಮಾಡ್ಕೋಬೇಕು. ಯಾವ್ದ್ರ ತಮ್ಮ ಸಲುವಾಗಿನ ತಾವು ಇನ್ನೊಂದು ಉದ್ಯೋಗ ಮಾಡಿದರೆ ಯಾವ್ದಾದ್ರು ಉದ್ಯೋಗ ಹೊಟ್ಟೆಗೆ ಹಾಕಿದ್ದು ಏನು 2 ರೊಟ್ಟಿಗೆ ಏನು ಅಲ್ಲಿಗೆ ಹೋಗ್ಬೇಕಾಗಿತ್ತ, ಪ್ರಾಣ ಕೊಡೋಕೆ ಹೋಗ್ಬೇಕಾಗಿತ್ತೆ 2 ರೊಟ್ಟಿಗೆ ಇಲ್ಲ. ಆದರೆ ಅದೊಂದು ಏನಂತಂದ್ರೆ ಪತ್ರಿಕೆಯಲ್ಲಿ ಹೊಸ ಹೊಸ ವಿಚಾರಗಳನ್ನ ಜಗತ್ತಿಗೆ ತಲುಪಿಸ್ಬೇಕು ಅನ್ನೋದೇನೈತಿಲ್ಲ, ಅದೊಂದು ದೊಡ್ಡದಾದಂಥ ಒಂದು ಛಲ, ಅದು ಭಯಂಕರ ಛಲ. ಅದು ನಾ ಅಂತಲ್ಲಿ ಹೋಗ್ಬೇಕು, ಅದನ್ನ ತಿಳ್ಕೊಬೇಕು, ಜಗತ್ತಿಗೆ ಮುಟ್ಟಿಸ್ಬೇಕು, ಅದೊಂದು ಛಲ ಅದು. ಅದಕ್ಕಾಗಿ ಅಂಥ ನೋವಿನಲ್ಲಿ ಕೂಡ, ಕಷ್ಟದಲ್ಲಿ ಕೂಡ, ರಿಸ್ಕ್ನಲ್ಲಿ ಕೂಡ ಹೋಗಿ ಆ ವಿಷಯಗಳನ್ನು ಜಗತ್ತಿಗೆ ಮುಟ್ಟಿಸುವಂಥ ಅದ್ಭುತವಾದಂಥ ಕಾಯಕವನ್ನು ಮಾಡಿ ತಮ್ಮ ಪ್ರಾಣವನ್ನೇ ಬಲಿದಾನವನ್ನು ಕೊಟ್ಟಂಥ ಆ ಪತ್ರಿಕಾಕರ್ತರಿಗೆ ಏನೈತಲ್ಲ, ನಾವು ಇವತ್ತಿನ ದಿವಸ ವಿಶ್ವ ಪತ್ರಿಕಾ ದಿನಾಚರಣೆಯಲ್ಲಿ ನಾವು ಅವ್ರನ್ನ ಸ್ಮರಣೆ ಮಾಡಬೇಕಾಗತಿ. ಅದಕ್ಕಾಗಿ ನಮ್ಮ ಊರಲ್ಲಿ ಪತ್ರಿಕೆ ರಂಗ ಭಾಳ ಅಲರ್ಟ್ ಆಗೈತಿ. ಅದಕ್ಕೆ ನಮ್ಮ ಊರು, ನಮ್ಮ ಸಮಾಜ ಎಲ್ಲ ಇವತ್ತು ಸುಸ್ಥಿತಿಯಲ್ಲಿರೋಕೆ ಪತ್ರಿಕಾಕರ್ತರೇ ಕಾರಣ. ಅದಕ್ಕೆ ಅವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳಿ ಇವತ್ತು ವಿಶ್ವ ಪತ್ರಿಕಾ ದಿನಾಚರಣೆ ಸಂಬಂಧವಾಗಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಮಾತುಗಳನ್ನು ಮುಗಿಸ್ತೀನಿ. ಶರಣ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.